ಹೈಕಮಾಂಡ್ ಭೇಟಿಗೆ ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆನೇಕಲ್ ಶಿವಣ್ಣ ಅವರು ಶಾಸಕ ಶಿವಣ್ಣ ಅವರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎನ್ನುವ ಮುಖಾಂತರವಾಗಿ ನನಗೂ ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಹೊರಟಿದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ, ನನಗೂ ಅವಕಾಶ ಬೇಕು. 3-4 ಬಾರಿ ಗೆದ್ದಿರುವಂತಹ ಶಾಸಕರೆಲ್ಲರೂ ಕೂಡ ಹೊರಟಿದ್ದೇವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಸುರ್ಜೇವಾಲಾ ಅವರನ್ನ ಮಾತಾಡಿ ರಾಹುಲ್ ಅವರನ್ನ ಕೂಡ ಭೇಟಿ ಮಾಡ್ತೇವೆ. ನಮ್ಮ ಅಹವಾಲುಗಳನ್ನ ಅವರ ಬಳಿ ಇಡ್ತೇವೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಜನ ಎಂಎಲ್ಎಗಳು ಒಟ್ಟಿಗೆ, ಯಾಕೆಂದ್ರೆ ನಾನು 5 ಸಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತಗೊಂಡು 1089 ಓಟಲ್ಲಿ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟು ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ ಅಂತ. ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ ಎಂಎಲ್ಎಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನ ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರು ಭೇಟಿ ಆಗುತ್ತೆ? ಮಾಮೂಲಿ ನಮ್ಮ ಎಐಸಿಸಿ ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ತರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತೆ ನಮ್ಮ ಎಐಸಿಸಿನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ. ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರುವಂತ ಎಂಎಲ್ಎಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ. ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ ಎಂಎಲ್ಎಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನ ಹೇಳಲಿಕ್ಕೆ ಹೈಕಮಾಂಡ್ ಹೋಗ್ತೀವಿ. ಅದು ಹೈಕಮಾಂಡ್ ಹೈಕಮಾಂಡ್ ಭೇಟಿಗೆ ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆನೇಕಲ್ ಶಿವಣ್ಣ ಅವರು ಶಾಸಕ ಶಿವಣ್ಣ ಅವರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎನ್ನುವ ಮುಖಾಂತರವಾಗಿ ನನಗೂ ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಹೊರಟಿದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ, ನನಗೂ ಅವಕಾಶ ಬೇಕು. 3-4 ಬಾರಿ ಗೆದ್ದಿರುವಂತಹ ಶಾಸಕರೆಲ್ಲರೂ ಕೂಡ ಹೊರಟಿದ್ದೇವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಸುರ್ಜೇವಾಲಾ ಅವರನ್ನ ಮಾತಾಡಿ ರಾಹುಲ್ ಅವರನ್ನ ಕೂಡ ಭೇಟಿ ಮಾಡ್ತೇವೆ. ನಮ್ಮ ಅಹವಾಲುಗಳನ್ನ ಅವರ ಬಳಿ ಇಡ್ತೇವೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಜನ ಎಂಎಲ್ಎಗಳು ಒಟ್ಟಿಗೆ, ಯಾಕೆಂದ್ರೆ ನಾನು 5 ಸಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತಗೊಂಡು 1089 ಓಟಲ್ಲಿ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟು ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ ಅಂತ. ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ ಎಂಎಲ್ಎಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನ ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರು ಭೇಟಿ ಆಗುತ್ತೆ? ಮಾಮೂಲಿ ನಮ್ಮ ಎಐಸಿಸಿ ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ತರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತೆ ನಮ್ಮ ಎಐಸಿಸಿನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ. ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರುವಂತ ಎಂಎಲ್ಎಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ. ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ ಎಂಎಲ್ಎಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನ ಹೇಳಲಿಕ್ಕೆ ಹೈಕಮಾಂಡ್ ಹೋಗ್ತೀವಿ. ಅದು ಹೈಕಮಾಂಡ್ ಹೈಕಮಾಂಡ್ ಭೇಟಿಗೆ ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆನೇಕಲ್ ಶಿವಣ್ಣ ಅವರು ಶಾಸಕ ಶಿವಣ್ಣ ಅವರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎನ್ನುವ ಮುಖಾಂತರವಾಗಿ ನನಗೂ ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಹೊರಟಿದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ, ನನಗೂ ಅವಕಾಶ ಬೇಕು. 3-4 ಬಾರಿ ಗೆದ್ದಿರುವಂತಹ ಶಾಸಕರೆಲ್ಲರೂ ಕೂಡ ಹೊರಟಿದ್ದೇವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಸುರ್ಜೇವಾಲಾ ಅವರನ್ನ ಮಾತಾಡಿ ರಾಹುಲ್ ಅವರನ್ನ ಕೂಡ ಭೇಟಿ ಮಾಡ್ತೇವೆ. ನಮ್ಮ ಅಹವಾಲುಗಳನ್ನ ಅವರ ಬಳಿ ಇಡ್ತೇವೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಜನ ಎಂಎಲ್ಎಗಳು ಒಟ್ಟಿಗೆ, ಯಾಕೆಂದ್ರೆ ನಾನು 5 ಸಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತಗೊಂಡು 1089 ಓಟಲ್ಲಿ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟು ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ ಅಂತ. ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ ಎಂಎಲ್ಎಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ.
ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನ ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರನ್ನ ಭೇಟಿ ಆಗಿತ್ತು ಸದ್ಯಕ್ಕೆ? ಮಾಮೂಲಿ ನಮ್ಮ ಎಐಸಿಸಿ ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ತರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತೆ ನಮ್ಮ ಎಐಸಿಸಿನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ. ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರೋಂಥ MLAಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ, ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ MLAಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನ ಹೇಳಲಿಕ್ಕೆ ಹೈಕಮಾಂಡ್ ಹೋಗ್ತೀವಿ. ಅದು ಹೈಕಮಾಂಡ್ ತೀರ್ಮಾನ. ಕಮಾಂಡ್ ಭೇಟಿಗೆ ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆನೇಕಲ್ ಶಿವಣ್ಣ ಅವರು, ಶಾಸಕ ಶಿವಣ್ಣ ಅವರು ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎನ್ನುವ ಮುಖಾಂತರವಾಗಿ ನನಗೂ ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಹೊರಟಿದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ, ನನಗೂ ಅವಕಾಶ ಬೇಕು. 3-4 ಬಾರಿ ಗೆದ್ದಿರುವಂತಹ ಶಾಸಕರೆಲ್ಲರೂ ಕೂಡ ಹೊರಟಿದ್ದೇವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಸುರ್ಜೇವಾಲಾ ಅವರನ್ನ ಮಾತಾಡಿ ರಾಹುಲ್ ಅವರನ್ನ ಕೂಡ ಭೇಟಿ ಮಾಡ್ತೇವೆ. ನಮ್ಮ ಅಹವಾಲುಗಳನ್ನ ಅವರ ಬಳಿ ಇಡುತ್ತೇವೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಜನ MLAಗಳು ಒಟ್ಟಿಗೆ, ಯಾಕೆಂದ್ರೆ ನಾನು 5 ಸಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತಗೊಂಡು 1089 ಓಟಲ್ಲಿ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟು ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ ಅಂತ. ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತಾ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ MLAಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನ ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರನ್ನ ಭೇಟಿ ಆಗಿತ್ತು ಸದ್ಯಕ್ಕೆ? ಮಾಮೂಲಿ ನಮ್ಮ ಎಐಸಿಸಿ ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ತರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತೆ ನಮ್ಮ ಎಐಸಿಸಿನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ. ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರೋಂಥ MLAಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ, ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ MLAಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನ ಹೇಳಲಿಕ್ಕೆ ಹೈಕಮಾಂಡ್ ಹೋಗ್ತೀವಿ. ಅದು ಹೈಕಮಾಂಡ್ ತೀರ್ಮಾನ. ಕಮಾಂಡ್ ಭೇಟಿಗೆ ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆನೇಕಲ್ ಶಿವಣ್ಣ ಅವರು, ಶಾಸಕ ಶಿವಣ್ಣ ಅವರು ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎನ್ನುವ ಮುಖಾಂತರವಾಗಿ ನನಗೂ ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಹೊರಟಿದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ, ನನಗೂ ಅವಕಾಶ ಬೇಕು. 3-4 ಬಾರಿ ಗೆದ್ದಿರುವಂತಹ ಶಾಸಕರೆಲ್ಲರೂ ಕೂಡ ಹೊರಟಿದ್ದೇವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಸುರ್ಜೇವಾಲಾ ಅವರನ್ನ ಮಾತಾಡಿ ರಾಹುಲ್ ಅವರನ್ನ ಕೂಡ ಭೇಟಿ ಮಾಡ್ತೇವೆ. ನಮ್ಮ ಅಹವಾಲುಗಳನ್ನ ಅವರ ಬಳಿ ಇಡುತ್ತೇವೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಜನ MLAಗಳು ಒಟ್ಟಿಗೆ, ಯಾಕೆಂದ್ರೆ ನಾನು 5 ಸಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತಗೊಂಡು 1089 ಓಟಲ್ಲಿ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟು ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ ಅಂತ. ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತಾ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ MLAಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನ ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರನ್ನ ಭೇಟಿ ಆಗಿತ್ತು ಸದ್ಯಕ್ಕೆ? ಮಾಮೂಲಿ ನಮ್ಮ ಎಐಸಿಸಿ ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ತರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತೆ ನಮ್ಮ ಎಐಸಿಸಿನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ. ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರೋಂಥ MLAಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ, ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ MLAಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನ ಹೇಳಲಿಕ್ಕೆ ಹೈಕಮಾಂಡ್ ಹೋಗ್ತೀವಿ. ಅದು ಹೈಕಮಾಂಡ್ ತೀರ್ಮಾನ.